ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಪೀರಿಯಡ್ಸ್ ಅಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಪ್ಯಾಡ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಇದರಿಂದ ನಮಗೆ ತುಂಬಾನೇ ರ್ಯಾಶಸ್ ಆಗುತ್ತೆ, ಅನ್ಕಂಫರ್ಟಬಲ್ ಆಗಿರುತ್ತೆ ಅಂಡ್ ತುಂಬಾನೇ ಇಚ್ಚಿನೆಸ್ ನ ನಾವು ಫೀಲ್ ಆಗ್ತಾ ಇರ್ತೀವಿ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಈಗೀಗ ರೀಸೆಂಟ್ಲಿ ಎಲ್ಲರೂ ಈ ಮೆನ್ಸ್ಟ್ರುವಲ್ ಕಪ್ ನ ಯೂಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಈ ಮೆನ್ಸ್ಟ್ರುವಲ್ ಕಪ್ ನ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೂಡ ಶೇರ್ ಮಾಡಿದೀನಿ. ಅಂಡ್ ಈ ಮೆನ್ಸ್ಟ್ರುವಲ್ ಕಪ್ ನ ಹೇಗೆ ಯೂಸ್ ಮಾಡೋದು, ಸೈಜ್ ಹೇಗೆ ಸೆಲೆಕ್ಟ್ ಮಾಡೋದು, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಶೇರ್ ಮಾಡಿದೀನಿ. ಒಂದು ವೇಳೆ ನೀವೇನಾದ್ರೂ ವಿಡಿಯೋ ಮಿಸ್ ಆಗಿದ್ರೆ ಮೇಲೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಮೆನ್ಸ್ಟ್ರುವಲ್ ಕಪ್ ನ ನಾವು ಯೂಸ್ ಮಾಡೋದ್ರಿಂದ ನಾವು ತುಂಬಾನೇ ಕಂಫರ್ಟಬಲ್ ಫೀಲ್ ಆಗ್ತೀವಿ. ಹಾಗೆ ಈ ಕಪ್ ನ ಕ್ಲೀನ್ ಮಾಡಿ ಸ್ಟೆರಿಲೈಸ್ ಮಾಡೋದಂತೂ ತುಂಬಾನೇ ಇಂಪಾರ್ಟೆಂಟ್. ಈ ಟಾಸ್ಕ್ ನ ಇವತ್ತು ಈಸಿ ಮಾಡೋದಕ್ಕೆ ನಾನು ಇವತ್ತು ಕಾರ್ಮೆಸಿ ಅವರ ಈ ಮೆನ್ಸ್ಟ್ರುವಲ್ ಕಪ್ ಸ್ಟೆರಿಲೈಸರ್ ನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಅಂಡ್ ಹೇಗೆ ಯೂಸ್ ಮಾಡೋದು, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ more interesting. ಅನ್ಬಾಕ್ಸಿಂಗ್ ನೋಡೋ ಮುಂಚೆ ಇವತ್ತು ಹೆಣ್ಮಕ್ಳಿಗೆ ನಾನೊಂದು ಯೂಸ್ಫುಲ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಾ ಇದೆ ಹೆಣ್ಮಕ್ಳ ಲೈಫ್ ಅಲ್ಲಿ ಲಿಪ್ಸ್ಟಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಹುಡುಗಿರಂತೂ ಲಿಪ್ಸ್ಟಿಕ್ ಇಲ್ಲದೆ ಆಚೆನೆ ಹೋಗೋದಿಲ್ಲ. ಈ ನಾರ್ಮಲ್ ಲಿಪ್ಸ್ಟಿಕ್ಸ್ ನ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಲಿಪ್ಸ್ ಎಲ್ಲ ತುಂಬಾನೇ ಡ್ರೈ ಅಂಡ್ ಡ್ಯಾಮೇಜ್ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಫ್ರೀಕ್ವೆಂಟ್ ಆಗಿ ಲಿಪ್ ಬಾಮ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಆಗ ನನ್ಗೆ ಎಷ್ಟೊಂದ್ ಸರಿ ಅನ್ಸಿದೆ, ಯಾಕೆ ಲಿಪ್ಸ್ಟಿಕ್ಸ್ ಒಂದು ಲಿಪ್ ಕೇರ್ ಆಗಿ ಆಕ್ಟ್ ಮಾಡಬಾರ್ದು ಅಂತ. ನಿಮಗ್ ಕೂಡ ಹಾಗೆ ಅನ್ಸಿದೆ ಅಲ್ಲ? ಆಗ ನನ್ಗೆ ಈ ನ್ಯೂಡ್ ಪ್ರೀಮಿಯಂ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ಸ್ ಬಗ್ಗೆ ಗೊತ್ತಾಯ್ತು. ಇದ್ರಲ್ಲಂತೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ಜೊಜೋಬಾ ಆಯಿಲ್, ಆಲ್ಮಂಡ್ ಆಯಿಲ್ ಅಂಡ್ ವಿಟಮಿನ್ ಇ ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಾವು ಲಿಪ್ಸ್ಟಿಕ್ಸ್ ನ ಅಪ್ಲೈ ಮಾಡಿದ್ರೆ ನಮ್ ಲಿಪ್ಸ್ ತುಂಬಾನೇ ಸಾಫ್ಟ್ ಅಂಡ್ ಹೈಡ್ರೇಟೆಡ್ ಆಗಿರುತ್ತೆ. ಅಂಡ್ ಯಾವುದೇ ಒಂದು ಲಿಪ್ ಬಾಮ್ ನ ನಾವು ಅಪ್ಲೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಒನ್ಸ್ ನಾವು ಈ ಲಿಪ್ಸ್ಟಿಕ್ಸ್ ನ ವೇರ್ ಮಾಡಿದ್ರೆ, ಅಪ್ಲೈ ಮಾಡಿದ್ರೆ ಸಾಕು, ನಮ್ಗೆ 12 ಅವರ್ಸ್ ವರೆಗೂ ಅದು ಲಾಸ್ಟ್ ಆಗುತ್ತೆ. ಇನ್ನು ನಾರ್ಮಲ್ ಲಿಪ್ಸ್ಟಿಕ್ಸ್ ಅಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂಡ್ ಟಾಕ್ಸಿನ್ಸ್ ಇರೋದ್ರಿಂದ ನಮ್ ಲಿಪ್ಸ್ ಬಂದು ತುಂಬಾನೇ ಡ್ರೈ ಅಂಡ್ ಡ್ಯಾಮೇಜ್ ಆಗಿರುತ್ತೆ. ಅಂಡ್ ಈವನ್ ನಾವು ಡಾರ್ಕ್ ಪಿಗ್ಮೆಂಟೇಷನ್ ನ ಕೂಡ ಲಿಪ್ ಮೇಲೆ ಅಬ್ಸರ್ವ್ ಮಾಡಬಹುದು. ಈ ಹಾರ್ಮ್ಫುಲ್ ಕೆಮಿಕಲ್ಸ್ ಬಂದು ನಮ್ ಲಿಪ್ ಮಾಯಿಶ್ಚರ್ ನ ಅಬ್ಸರ್ವ್ ಮಾಡ್ಕೊಂಡು ನಮ್ ಲಿಪ್ಸ್ ನ ಇನ್ನೂ ಡ್ರೈ ಮಾಡುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಇವತ್ತೇ ರೈಟ್ ಅವೇ ನೀವು ನ್ಯೂಡ್ ಲಿಪ್ಸ್ಟಿಕ್ ಗೆ ಸ್ವಿಚ್ ಆಗಿ. ಈ ಲಿಪ್ಸ್ಟಿಕ್ಸ್ ಬಂದು ನಮಗೆ 12 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಏನಾದ್ರೂ ಮ್ಯಾಟ್ ಫಿನಿಶ್ ಬೋರ್ ಆಯ್ತಾ, ಫ್ರೀ ಆಗಿ ನಮಗೆ ಗ್ಲಾಸ್ ಲಿಕ್ವಿಡ್ ನ ಕೂಡ ಕೊಟ್ಟಿದ್ದಾರೆ. ಈ ಗ್ಲಾಸಿ ಲಿಕ್ವಿಡ್ ನ ನಾವು ಅಪ್ಲೈ ಮಾಡೋದ್ರಿಂದ ಈಸಿಯಾಗಿ ಮ್ಯಾಟ್ ಫಿನಿಶ್ ಬಂದು ಗ್ಲಾಸಿ ಫಿನಿಶ್ ಆಗಿ ನಾವು ಈಸಿಯಾಗಿ ಚೇಂಜ್ ಆಗೋದನ್ನ ನೋಡಬಹುದು. ಅಂಡ್ ಈ ಲಿಪ್ಸ್ಟಿಕ್ಸ್ ಬಂದು ಸ್ಮಚ್ ಪ್ರೂಫ್, ಹಾಗೆ ಟ್ರಾನ್ಸ್ಫರ್ ಪ್ರೂಫ್ ಅಂಡ್ ಲೈಟ್ ವೆಯ್ಟ್ ಕೂಡ. ಈ ಲಿಪ್ಸ್ಟಿಕ್ಸ್ ಬಂದು ನಮಗೆ ಫ್ಲಿಪ್ಕಾರ್ಟ್, ಅಮೆಜಾನ್ ಅಂಡ್ ನ್ಯೂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಪ್ರೈಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಲಿಪ್ಸ್ಟಿಕ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಪರ್ಚೇಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ರೈಟ್ ಅವೇ ನೀವು ಪರ್ಚೇಸ್ ಮಾಡಿ. ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಕಾರ್ಮೆಸಿ ಮೆನ್ಸ್ಟ್ರುವಲ್ ಕಪ್ ಸ್ಟೆರಿಲೈಸರ್ ಅಂತ ಮೆನ್ಷನ್ ಮಾಡಿರೋದನ್ನ ನೋಡಬಹುದು. ಅಂಡ್ 99.9% ಜರ್ಮ್ಸ್ ನ ಇದು ಕಿಲ್ ಮಾಡುತ್ತಂತೆ. ಸೈಡ್ ಅಲ್ಲಿ ಹೇಗೆ ಈ ಕಪ್ ಈ ಮೆನ್ಸ್ಟ್ರುವಲ್ ಸ್ಟೆರಿಲೈಸರ್ ನ ಸ್ಟೆರಿಲೈಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡೋದು ಅಂತ. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ವಿ ಸೆಲೆಬ್ರೇಟ್ ವಿಮೆನ್ಹುಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ಕೆಲವೊಂದು ಫೀಚರ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಇನ್ನ ಈ ಸ್ಟೆರಿಲೈಸರ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 2499 rupees ಇದೆ. ಬಟ್ ಆದ್ರೆ ಇದು ನನಗೆ ಅಮೆಜಾನ್ ಅಲ್ಲಿ ಜಸ್ಟ್ ಫಾರ್ 1649 rupees ಗೆ ಸಿಕ್ತು. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ಏನೇನಿದೆ ಅಂತ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಯೂಸರ್ ಮ್ಯಾನ್ಯುಯಲ್ ನ ನೋಡಬಹುದು. ಸೊ ಹೇಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಸೊ ಇಲ್ಲೊಂದು ಪ್ಯಾಕೇಜ್ ಇದೆ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಮೆನ್ಸ್ಟ್ರುವಲ್ ಕಪ್ ಸ್ಟೆರಿಲೈಸರ್ ನ ನೋಡಬಹುದು. ಸೊ ಜಸ್ಟ್ ನಾವು ಈ ತರ ಟ್ವಿಸ್ಟ್ ಮಾಡಿದ್ರೆ ಸಾಕು, ಕ್ಯಾಪ್ ಓಪನ್ ಆಗುತ್ತೆ. ಇದು ಬಂದು ಮಿಷಿನ್ ಮೇಲೆ ನಾವು ಕಾರ್ಮೆಸಿ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಅಂಡ್ ನಮಗೆ ವಾಟರ್ ಮೆಷರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನಾವು ನೋಡಬಹುದು ಅಪ್ ಟು 30 ml ವರೆಗೂ ನಾವು ವಾಟರ್ ನ ಪೋರ್ ಮಾಡಬಹುದು. ಅಂಡ್ ವೈಪ್ ಮಾಡೋದಕ್ಕೆ ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕನೆಕ್ಟ್ ಮಾಡೋದಕ್ಕೆ ನಮಗೆ ಕೇಬಲ್ ಕೂಡ ಇದೆ. ಇನ್ನ ಕಾರ್ಮೆಸಿ ಮೆನ್ಸ್ಟ್ರುವಲ್ ಕಪ್ ಸ್ಟೆರಿಲೈಸರ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಪ್ರಾಡಕ್ಟ್ ನೋಡೋದಕ್ಕೆ ಈ ತರದೇ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಅಂಡ್ ವೈಟ್ ಫಿನಿಶ್ ನ ಕೊಟ್ಟಿದ್ದಾರೆ. ನೋಡೋದಕ್ಕಂತೂ ಸಖತ್ತಾಗಿದೆ, ಸಖತ್ತು ಕ್ಲಾಸಿಕ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಮೇಲ್ಗಡೆ ನಾವು ಈ ತರ ಜಸ್ಟ್ ಲಿಡ್ ನ ಟ್ವಿಸ್ಟ್ ಮಾಡಿದ್ರೆ ಸಾಕು, ನಮಗೆ ಅಪ್ಪರ್ ಕವರ್ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನಾವು ಮೇನ್ ಮಿಷಿನ್ ನ ನೋಡಬಹುದು, ಸ್ಟೆರಿಲೈಸಿಂಗ್ ಮಿಷಿನ್ ನ ಈ ಯೂನಿಟ್ ಅಲ್ಲಿ ನೋಡಬಹುದು. ಅಂಡ್ ಒಳಗಡೆ ನಾವು ನೋಡಬಹುದು ನಮಗೆ ಒಂದು ವಾಟರ್ ಪೋರಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಈ ಮೆಷರಿಂಗ್ ಕಪ್ ಇಂದ ನಾವು ಜಸ್ಟ್ ವಾಟರ್ ನ ಮೆಜರ್ ಮಾಡ್ಕೊಂಡು ಈ ತರ ಪೋರ್ ಮಾಡಿ ಮೆನ್ಸ್ಟ್ರುವಲ್ ಕಪ್ ನ ಈ ಆಂಗಲ್ ಅಲ್ಲಿ ಪ್ಲೇಸ್ ಮಾಡಿ ನಾವು ಆರಾಮಾಗಿ ಸ್ಟೆರಿಲೈಸ್ ಕೂಡ ಮಾಡ್ಕೋಬಹುದು. ಸ್ಟೆರಿಲೈಸ್ ಮಾಡೋದಕ್ಕೆ ನಮಗೆ ಚಾರ್ಜಿಂಗ್ ಪೋರ್ಟ್ ನ ಬ್ಯಾಕ್ ಸೈಡ್ ಇಲ್ಲಿ ಕೊಟ್ಟಿದ್ದಾರೆ, ಕನೆಕ್ಟ್ ಮಾಡಬಹುದು. ಈಸಿ ಪೋರ್ಟ್ ಬಂದು ನಮ್ಗೆ ಈ ತರ ಇದೆ. ಸೊ ಈ ತರ ನಾವು ಜಸ್ಟ್ ಪ್ರೆಸ್ ಮಾಡಿ
ಅಂಡ್ ಕನೆಕ್ಟ್ ಮಾಡ್ಕೋಬಹುದು. ಆನ್ ಅಂಡ್ ಆಫ್ ಮಾಡೋದಕ್ಕೆ ನಮ್ಗೆ ಇಲ್ಲೊಂದು ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಇದೆಲ್ಲ ಕನೆಕ್ಟ್ ಮಾಡ್ಕೊಂಡು ನಾವು ಈಸಿಯಾಗಿ ಸ್ಟರ್ಲೈಸ್ ಕೂಡ ಮಾಡ್ಕೋಬಹುದು. ಅಂಡ್ ಸೀರಿಯಸ್ಲಿ ಈ ಪ್ರಾಡಕ್ಟ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಸಿಕ್ಕಾಪಟ್ಟೆ ಲೈಟ್ ವೇಟ್ ಆಗಿದೆ, ಈಸಿ ಟು ಕ್ಯಾರಿ ಅಂಡ್ ಈಸಿ ಟು ಯೂಸ್ ಆಲ್ಸೋ. ಸೊ ಬನ್ನಿ ಈಗ ಈ ಮೆನ್ಸ್ಟ್ರುವಲ್ ಕಪ್ ಸ್ಟರ್ಲೈಸರ್ ನ ಹೇಗೆ ಯೂಸ್ ಮಾಡೋದು ಅಂತ ಸ್ಮಾಲ್ ಡೆಮೋ ತೋರಿಸ್ತೀನಿ. ಸೊ ಯಾವಾಗ್ಲೂ ಅಷ್ಟೇ ನಾವು ಸ್ಟರ್ಲೈಸ್ ಆದ ಕಪ್ ನೇ ನಾವು ಯೂಸ್ ಮಾಡಬೇಕು. ಸೊ ಆಗ ಯೂಸ್ ಮಾಡೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಆಗೋದಿಲ್ಲ. ಇದು ಆಕ್ಚುಲಿ ನ್ಯೂ ಕಪ್. ಸೊ ಸ್ಟರ್ಲೈಸ್ ಆಗಿದೆಯೋ ಅಲ್ವಾ ನಮ್ಗೆ ಗೊತ್ತಿಲ್ಲ. ಸೊ ಅದರಿಂದ ಈಗ ನಾನು ಇದನ್ನ ಸ್ಟರ್ಲೈಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯೂಸ್ಗೆ ಸೇವ್ ಮಾಡ್ಕೊಳಕ್ಕೆ ಪೌಚ್ ಕೂಡ ಇದೆ. ಸೊ ಬನ್ನಿ ಈಗ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೊಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಸೊ ಫಸ್ಟ್ ನಮ್ಗೆ ವಾಟರ್ ಬೇಕು. ಅಪ್ರಾಕ್ಸಿಮೇಟ್ಲಿ 15 ml ಆಫ್ ವಾಟರ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಈಗ ಅಪ್ಪರ್ ಕವರ್ ನ ಓಪನ್ ಮಾಡೋಣ. ಸೊ ವಾಟರ್ ನ ಪೋರ್ ಮಾಡ್ತಾ ಇದ್ದೀನಿ ಆ ವಾಟರ್ ಯೂನಿಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 15 ml. ಅಂಡ್ ಕಪ್ ಮೆನ್ಸ್ಟ್ರುವಲ್ ಕಪ್ ಯಾವಾಗ್ಲೂ ಈ ತರ ಡೌನ್ವರ್ಡ್ ಫೇಸಿಂಗ್ ಇರಬೇಕು. ಸೊ ಈ ಶಾರ್ಪ್ ಎಜ್ ಬಂದು ಈ ತರ ಅಪ್ವರ್ಡ್ ಫೇಸಿಂಗ್ ಇರಬೇಕು. ಸೊ ಈ ತರ ನಾವು ಸ್ಟರ್ಲೈಸ್ ಮಾಡಬೇಕು. ಅಂಡ್ ಈಗ ಈ ಅಪ್ಪರ್ ಕವರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂಡ್ ಲೈಟ್ ಆಗಿ ಈ ತರ ಟ್ವಿಸ್ಟ್ ಮಾಡಿ. ಸೊ ಈಗ ನಾವು ಪವರ್ ಕನೆಕ್ಟ್ ಮಾಡಬೇಕು. ಈಗ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗಿದ ತಕ್ಷಣ ನಾವು ಅಲ್ಲಿ ರೆಡ್ ಕಲರ್ LED ಲೈಟ್ ಬ್ಲಿಂಕ್ ಆಗುತ್ತೆ ನೋಡಬಹುದು. ಈಗ ಅದು ಸ್ಟರ್ಲೈಸಿಂಗ್ ರೆಡಿ ಇದೆ ಅಂತ ಅರ್ಥ. ಜಸ್ಟ್ ನಾವು ಆ LED ಲೈಟ್ ಮೇಲೆ ಈ ತರ ಟ್ಯಾಪ್ ಮಾಡಿದ್ರೆ ಸಾಕು, ಗ್ರೀನ್ ಕಲರ್ ಆಗೋದನ್ನ ನೋಡಬಹುದು LED ಲೈಟ್. ಸೊ ಈಗ ಅದು ಸ್ಟರ್ಲೈಸ್ ಆಗ್ತಿದೆ. 5 minutes ವರೆಗೂ ಅದು ಸ್ಟರ್ಲೈಸ್ ಆಗುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. 1 minute 37 seconds later. ಸ್ಟರ್ಲೈಸರ್ ಆನ್ ಮಾಡಿ ಒಂದು 3-4 minutes ಆಗಿದೆ. ನಾವಿಲ್ಲಿ ಒಂದು ಸ್ಮಾಲ್ ಹೋಲ್ ನೋಡಬಹುದು. ಅಲ್ಲಿಂದ ಹಾಟ್ ವೇಪರ್ ಬರ್ತಿರೋದನ್ನ ನೋಡಬಹುದು. ಸೀರಿಯಸ್ಲಿ ತುಂಬಾನೇ ಹಾಟ್ ಆಗಿ ಬರ್ತಾ ಇದೆ. ಅಂಡ್ ಆ ವಾಟರ್ ವೇಪರ್ ಸ್ಟರ್ಲೈಸ್ ಆಗ್ತಾ ಇರುತ್ತಲ್ಲ, ಸೌಂಡ್, ಕುದಿಯೋ ಸೌಂಡ್ ಕೂಡ ಈಸಿಲಿ ಕೇಳಿಸುತ್ತೆ. ಆಫ್ಟರ್ 5 minutes ಮೆನ್ಸ್ಟ್ರುವಲ್ ಕಪ್ ಸ್ಟರ್ಲೈಸರ್ ಆಫ್ ಆಗಿದೆ. ಆನ್ ಆಗಿದ್ದಾಗ ನಾವು ಆ LED ಲೈಟ್ ಬಂದು ಗ್ರೀನ್ ಕಲರ್ ಅಲ್ಲಿ ಇತ್ತು. ಆಫ್ ಆದಾಗ ಆಟೋಮೆಟಿಕ್ಲಿ ಅದು LED ಕಲರ್ ರೆಡ್ ಕಲರ್ ಟರ್ನ್ ಆಗಿದೆ. ಸೊ ಇದನ್ನ ಟಚ್ ಮಾಡೋ ಮುಂಚೆ ಮೇಕ್ ಶೂರ್ ನೀವು ಎಲೆಕ್ಟ್ರಿಸಿಟಿನ ಅದನ್ನ ಕಟ್ ಆಫ್ ಮಾಡಿ. ಈಗ ಅನ್ಪ್ಲಗ್ ಮಾಡ್ತಾ ಇದೀನಿ ನಾನು. ಎಸ್, ಈಗ ಆಫ್ ಆಗಿದೆ. ಅಂಡ್ ನೀವು ಆ ಮೆನ್ಸ್ಟ್ರುವಲ್ ಕಪ್ ನ ಟಚ್ ಮಾಡೋ ಮುಂಚೆ ಪ್ರಾಪರ್ ಆಗಿ ಹ್ಯಾಂಡ್ ವಾಶ್ ಮಾಡಿ. ನಾನು ಹ್ಯಾಂಡ್ ವಾಶ್ ಮಾಡಿದೀನಿ, ಆದ್ರೂ ರಿಸ್ಕ್ ಬೇಡ ಅಂತ ಮತ್ತೆ ನಾನು ಸ್ಯಾನಿಟೈಸ್ ಮಾಡ್ಕೊಂಡು ನನ್ನ ಹ್ಯಾಂಡ್ಸ್ ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಈ ಅಪ್ಪರ್ ಕವರ್ ನ ಓಪನ್ ಮಾಡೋಣ. ತುಂಬಾ ಬಿಸಿಯಾಗಿರುತ್ತೆ, ಕೇರ್ಫುಲ್ ಆಗಿ ಓಪನ್ ಮಾಡಿ. ಎಸ್, ನಾವು ನೋಡ್ಬೋದು ಹೇಗೆ ಹೊಗೆ ಬರ್ತಿದೆ ನೋಡಿ. ಸ್ವಲ್ಪ ಹೊತ್ತು ಆರ್ಲಿ ಅದು, ಬಿಕಾಸ್ ತುಂಬಾನೇ ಹಾಟ್ ಆಗಿರುತ್ತೆ ಮೆನ್ಸ್ಟ್ರುವಲ್ ಕಪ್. ಸೊ ನಮ್ಗೊಂದು ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಅದು ಇದನ್ನ ವೈಪ್ ಮಾಡಿ, ನಮ್ಗೆ ಮೆನ್ಸ್ಟ್ರುವಲ್ ಕಪ್ ಜೊತೆ ಒಂದು ಪೌಚ್ ತರ ಕೊಟ್ಟಿರ್ತಾರೆ. ಸೊ ವೈಪ್ ಮಾಡಿದ ತಕ್ಷಣ ನೀವು ಈ ಕಪ್ಗೆ ಶಿಫ್ಟ್ ಮಾಡಿ. ಸೊ ಇದರಿಂದ ನಮ್ಗೆ ಈ ಸ್ಟರ್ಲೈಸ್ ಮಾಡೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಅಬೌಟ್ 99.9% ಜರ್ಮ್ಸ್ ನ ಇದು ಕಿಲ್ ಮಾಡುತ್ತೆ. ಸೊ ನೆಕ್ಸ್ಟ್ ಯೂಸ್ಗೆ ನಾವು ಸೇಫ್ ಆಗಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ, ಇನ್ಫೆಕ್ಷನ್ಸ್ ಇಲ್ಲದೆ ಈ ಮೆನ್ಸ್ಟ್ರುವಲ್ ಕಪ್ ನ ಯೂಸ್ ಮಾಡಬಹುದು. ಎಸ್, ಬಿಸಿ ಕಮ್ಮಿ ಆಗಿದೆ. ಸೊ ಹ್ಯಾಂಡ್ಸ್ ಎಲ್ಲ ಕ್ಲೀನ್ ಆಗಿದೆ. ವೈಪ್ ಮಾಡ್ತಾ ಇದೀನಿ. ಸೊ ವಾಟರ್ ಸ್ಟ್ರೀಮ್ಸ್ ಏನು ಇರಬಾರ್ದು ಕಪ್ಪಲ್ಲಿ. ಸೊ ಚೆನ್ನಾಗಿ ವೈಪ್ ಮಾಡ್ಕೊಳ್ಳಿ. ಸೊ ವೈಪ್ ಆದ್ಮೇಲೆ ನೀವು ಬೇಕಂದ್ರೆ ಇಮಿಡಿಯೇಟ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ ನೆಕ್ಸ್ಟ್ ಫ್ಯೂಚರ್ ಯೂಸ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಈ ಮೆನ್ಸ್ಟ್ರುವಲ್ ಕಪ್ ಪೌಚ್ಗೆ ಹಾಕ್ಬಿಡಿ. ಸೊ ನೆಕ್ಸ್ಟ್ ಟೈಮ್ ನೀವು ವಿತೌಟ್ ಸ್ಟರ್ಲೈಸೇಷನ್ ಡೈರೆಕ್ಟ್ಲಿ ನೀವು ಈ ಕಪ್ ನ ಯೂಸ್ ಮಾಡಬಹುದು. ಓವರ್ ಆಗಿ ಕಾರ್ಮೆಸಿ ಅವರ ಮೆನ್ಸ್ಟ್ರುವಲ್ ಕಪ್ ಸ್ಟರ್ಲೈಸರ್ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ನಿಮ್ ಪೀರಿಯಡ್ಸ್ ಗೆ ರೆಗ್ಯುಲರ್ ಆಗಿ ಮೆನ್ಸ್ಟ್ರುವಲ್ ಕಪ್ ನ ಯೂಸ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಯು ಮಸ್ಟ್ ಹ್ಯಾವ್ ದಿಸ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯೂಶಲಿ ನಾವು ಟ್ರೆಡಿಷನಲ್ ಮೆಥಡ್ ಬಾಯ್ಲಿಂಗ್ ವಾಟರ್ ಅಲ್ಲಿ ಈ ಮೆನ್ಸ್ಟ್ರುವಲ್ ಕಪ್ ನ ಸ್ಟರ್ಲೈಸ್ ಮಾಡಕ್ ಹೋದಾಗ ನಮಗೆ 99.9% ಜರ್ಮ್ಸ್ ಕಿಲ್ ಆಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಬಟ್ ಈ ಮೆಷಿನ್ ನಾವು ಯೂಸ್ ಮಾಡೋದ್ರಿಂದ 99.9% ಜರ್ಮ್ಸ್ ಕಿಲ್ ಆಗುತ್ತೆ. ಅದಲ್ಲದೆ ಎಷ್ಟೋ ಮನೆಯಲ್ಲಿ ಈ ಮೆನ್ಸ್ಟ್ರುವಲ್ ಕಪ್ ನ ಕಿಚನ್ ಅಲೋ ಮಾಡಲ್ಲ ಅಂಡ್ ಬಾಯ್ಲಿಂಗ್ ಕೂಡ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಈ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿ ಯೂಸ್ ಮಾಡೋದ್ರಿಂದ ನಿಮ್ ರೂಮ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ನೀವು ನಿಮ್ಮ ಟಾಯ್ಲೆಟ್ಸ್ ಅಲ್ಲಿ ಆರಾಮಾಗಿ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಮೆನ್ಸ್ಟ್ರುವಲ್ ಕಪ್ ನ ನೀವು ಈಸಿಯಾಗಿ ಸ್ಟರ್ಲೈಸ್ ಮಾಡ್ಕೋಬಹುದು. ಅಂಡ್ ಈ ಮಿಷಿನ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ಈಸಿಯಾಗಿ ಕ್ಯಾರಿ ಮಾಡಬಹುದು, ಕಾಂಪ್ಯಾಕ್ಟ್ ಆಗಿದೆ ಅಂಡ್ ಈಸಿ ಮೇಂಟೆನೆನ್ಸ್ ಕೂಡ ಈಸಿಯಾಗಿ ಯೂಸ್ ಮಾಡಬಹುದು. ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಎಸ್, ಐ ಅಗ್ರಿ, ಸ್ವಲ್ಪ ಪ್ರೈಸ್ ತುಂಬಾನೇ ಜಾಸ್ತಿ ಇದೆ. ಬಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಆರಾಮಾಗಿ ನಾವು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ನಮ್ಮ ಮೆನ್ಸ್ಟ್ರುವಲ್ ಕಪ್ ನ ಈಸಿಯಾಗಿ ನಾವು ಸ್ಟರ್ಲೈಸ್ ಕೂಡ ಮಾಡ್ಕೋಬಹುದು. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ನಮ್ಮ ಚಾನಲ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.